ಜಿಲ್ಲಾ ಮಟ್ಟದ ರೇಷ್ಮೆ ಬೆಳೆಗಾರರ ವಿಚಾರ ಸಂಕಿರಣಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ಶಾಸಕರಾದ ಟಿಬಿ ಜಯಚಂದ್ರ, ಕೆ ಷಡಕ್ಷರಿ ಸೇರಿದಂತೆ ಹಲವು ರೇಷ್ಮೆ ಬೆಳೆಗಾರರು ಉಪಸ್ಥಿತರಿದ್ದರು. ಕರಪತ್ರ ಬಿಡುಗಡೆ ಮಾಡಿದಂತ ಎಲ್ಲ ಗೌರವಾನ್ವಿತರಿಗೆ ಹೃತ್ಪೂರ್ವಕವಾದಂತ ಬಳಿಕ ಜಿ ಪರಮೇಶ್ವರ್, ತುಮಕೂರು ಜಿಲ್ಲೆ ಹಿಪ್ಪು ನೇರಳೆ ಬೆಳೆಯಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದ್ದು, ಸದ್ಯ 7,058 ಹೆಕ್ಟೇರ್ ಪ್ರದೇಶದಲ್ಲಿ ಹಿಪ್ಪು ನೇರಳೆ ಬೆಳೆಯುತ್ತಿದ್ದು 11,000ಕ್ಕೂ ಹೆಚ್ಚು ರೈತರು ರೇಷ್ಮೆ ಕೃಷಿಯನ್ನು ಅವಲಂಬಿಸಿದ್ದಾರೆ. ಹಿಪ್ಪು ನೇರಳೆಯನ್ನು ಮತ್ತಷ್ಟು ಪ್ರದೇಶದಲ್ಲಿ ಬೆಳೆಯಲು ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಅಷ್ಟು ಸುಂದರವಾದಂತ ಮೆಟೀರಿಯಲ್ ಇದೆಯಲ್ಲ ರೇಷ್ಮೆ, ಅದು ಬೇರೆ ಎಲ್ಲೂ ಸಿಗೋದಿಲ್ಲ, ಜಗತ್ತಿನಾಗೆ ಸಿಗೋದಿಲ್ಲ. ಜಪಾನ್ನಲ್ಲಿ ಹೇಳ್ತಾರೆ ಜಪಾನಲ್ಲೂ ಸಿಕ್ಕಲ್ಲ, ಚೈನಾದಲ್ಲಿ ಹೇಳ್ತಾರೆ ಚೈನಾದಲ್ಲೂ ಸಿಕ್ಕಲ್ಲ. ಟಿಬಿ ಜಯಚಂದ್ರ, ರೇಷ್ಮೆ ಉತ್ಪಾದನೆಯಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ 3ನೇ ಸ್ಥಾನದಲ್ಲಿದ್ದು, ಎಲ್ಲಾ ತಾಲೂಕುಗಳಲ್ಲೂ ರೇಷ್ಮೆ ಬೆಳೆಯಲಾಗುತ್ತಿದೆ. ರೇಷ್ಮೆ ಲಾಭದಾಯಕ ಕೃಷಿಯಾಗಿದ್ದು ರೈತರಿಗೆ ಆದಾಯ ಹೆಚ್ಚಿಸುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ರೇಷ್ಮೆ ಮಾರುಕಟ್ಟೆ ಆರಂಭಿಸಿದರೆ ಈ ಭಾಗದ ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದರು. ಸಿರಾ ತಾಲೂಕಿನಲ್ಲಿ ಹೆಚ್ಚು ಬೆಳೀತಾ ಇರ್ತಕ್ಕಂಥದ್ದು ಇದು ಲಾಭದಾಯಕವಾಗಿರ್ತಕ್ಕಂಥ ಒಂದು ಕೃಷಿ. ಇದರಿಂದ ರೈತರಿಗೆ ಸ್ವಲ್ಪ ಹೆಚ್ಚು ಲಾಭ ಬರೋಕ್ಕೆ ಪ್ರಾರಂಭ ಆಗಿದೆ. ಷಡಕ್ಷರಿ, ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆಯ ಜೊತೆಗೆ ವಾಣಿಜ್ಯ ಬೆಳೆಯಾದ ರೇಷ್ಮೆ ಮತ್ತು ಹಾಲಿನ ಉತ್ಪನ್ನಗಳ ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುವುದು ನಮ್ಮೆಲ್ಲರ ಗುರಿಯಾಗಿದೆ ಎಂದರು. 10 ನೀರು ಕೊಟ್ಟ 105 ಕೆರೆಗೆ ನೀರು ಕೊಟ್ಟರೆ ಬಹಳಷ್ಟು ಪಂಪ್ ಸೆಟ್ ನೀರಿನ ಇದನ್ನು ಹೆಚ್ಚಾಗ್ತದೆ. ಅಂತ ಕಡೆ ಸ್ವಲ್ಪ ನಾವು ಈಗ 10 ಎಕರೆ ಬೆಳೆದಾಗ 1 ಎಕರೆನ ಬೆಳೆಯಿದೆ, ಲಾಭದಾಯಕವಾದಂಥ ಬೆಳೆ. ದೂರದರ್ಶನದೊಂದಿಗೆ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಲಕ್ಷ್ಮೀ ನರಸಿಂಹಯ್ಯ, ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ರೇಷ್ಮೆ ಬೆಳೆಯುತ್ತಿದ್ದು ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಕುರಿತು ಮಾಹಿತಿ ನೀಡುವ ಉದ್ದೇಶದಿಂದ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸೃಜನೆ ಮಾಡಿ ಪ್ರಥಮ ಸ್ಥಾನ ಬಂದಿದೆ. ಹಾಗೆ ಈ ದಿನದಲ್ಲಿ ರೇಷ್ಮೆ ವ್ಯವಸಾಯ ಕೈಗೊಂಡ್ರೆ ಅಧಿಕ ಆದಾಯ ಮತ್ತು ಉತ್ತಮವಾದ ಆರ್ಥಿಕತೆಯನ್ನು ಇದರಲ್ಲಿ ಮಾಡ್ಕೋಬಹುದು. ಯಾಕೆಂದರೆ 1 ಎಕರೆನಲ್ಲಿ ಸುಮಾರು 4 ಲಕ್ಷದಿಂದ 6 ಲಕ್ಷದವರೆಗೂ 1 ಎಕರೆಯಲ್ಲಿ ಒಬ್ಬ ರೈತ ಸಂಪಾದನೆ ಮಾಡಬಹುದು. ವಿಜ್ಞಾನಿ ವೈ ಶ್ರೀನಿವಾಸ್, ಕೇಂದ್ರ ಸರ್ಕಾರ ನಮ್ಮ ರೇಷ್ಮೆ ನಮ್ಮ ಹೆಮ್ಮೆ ಎಂಬ ಅಭಿಯಾನ ಆರಂಭಿಸಿದ್ದು, ಇದರ ಅಡಿ ತುಮಕೂರು ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ. ಕಾರ್ಯಕ್ರಮಗಳನ್ನು ಆಯೋಜಿಸಿ ರೇಷ್ಮೆ ಉತ್ಪಾದನೆ ಹೆಚ್ಚಳ ಕುರಿತು ಕೃಷಿಕರಿಗೆ ಮಾಹಿತಿ ಮತ್ತು ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಯಾವ ತರ ಮಾಡಿದ್ರೆ ನಿಮ್ಮ ರೇಷ್ಮೆ ಉತ್ಪಾದನೆ ಯಾವ ತರ ಹೆಚ್ಚು ಮಾಡಬಹುದು, ಆಮೇಲೆ ನೀವು ಆರ್ಥಿಕವಾಗಿ ಹೇಗೆ ನೀವು ಮುಂದೆ ಬರೆಯಬಹುದು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರೈತ ನರಸಿಂಹಮೂರ್ತಿ, ರೇಷ್ಮೆ ಬೆಳೆಯಿಂದ ವಾರ್ಷಿಕ 12 ಲಕ್ಷ ರೂಪಾಯಿ ಲಾಭ ಪಡೆಯುತ್ತಿದ್ದು, ಇತರೆ ರೈತರು ರೇಷ್ಮೆ ಕೃಷಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. 12 ಲಕ್ಷ ಆದಾಯ ಮಾಡ್ತಾ ಇದ್ವಿ, ನಮ್ಗೆ ಒಳ್ಳೆ ಉಪಯೋಗ ಇದೆ. ಇದು ಮಾಡ್ಕೊಂಡ ಮೇಲೆ ಬೇರೆ ವ್ಯವಸಾಯ ಮಾಡೋಕ್ಕೆ ಇಷ್ಟ ಇಲ್ಲ, ಇದೇ ಮಾಡಬೇಕು ಅನ್ನೋದು ನಮಗೆ ಇದಾಗಿದೆ. ಭಾಳ ಚೆನ್ನಾಗಿದೆ, ಎಲ್ಲರೂ ಮಾಡಬಹುದು, ಇದು ಮಾಡಿ ಏನು ತೊಂದರೆ ಇಲ್ಲ. ಮತ್ತೊಬ್ಬ ರೈತ ಶಿವಾನಂದಯ್ಯ, ರೈತರು ರೇಷ್ಮೆ ಜೊತೆಗೆ ಸಮಗ್ರ ಕೃಷಿ ಅಳವಡಿಸಿಕೊಂಡಿದ್ದು ಉತ್ತಮ ಲಾಭ ಪಡೆಯುತ್ತಿದ್ದೇವೆ ಎಂದು ತಿಳಿಸಿದರು. ಗುಣಮಟ್ಟದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ರೇಷ್ಮೆ ಬೆಳೆಗಾರನಾಗಿ ನನ್ನ ಅಭಿಪ್ರಾಯವನ್ನು ಹೇಳಬೇಕು ಅಂದರೆ, ಒಂದು ಎಕರೆವಾರ ಆದಾಯ ಅಂತ ಏನು ಬರುತ್ತೆ ಇವತ್ತು ಬೇರೆ ಎಲ್ಲ ಬೆಳೆಗಳಿಗೆ ಹೋಲಿಕೆ ಮಾಡ್ಕೊಂಡಾಗ ನಮಗೆ ರೇಷ್ಮೆಯಲ್ಲಿ ಈ ಎಕರೆವಾರ ಆದಾಯದಲ್ಲಿ ನಂಬರ್ 1 ಏನಾದರೂ ಇದ್ದರೆ ಇವತ್ತು ಕೂಡ ರೇಷ್ಮೆ ಅಂತಕ್ಕಂಥ ಮಾತನ್ನು ನಾನಾದರೂ ಹೇಳ್ತೀನಿ.